ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳ್ತಾ ಅಧಿಕಾರಕ್ಕೇರಿದ ಕೈ ಸರ್ಕಾರ ಇದೀಗ 1 ವರ್ಷ ಪೂರ್ತಿಯಾದ ನಂತರದಲ್ಲೇ ಗ್ಯಾರಂಟಿಗಳಿಗೆ ಮತ್ತಷ್ಟು ಕಂಡೀಷನ್ ಹೇರುವ ಪ್ರಯತ್ನದಲ್ಲಿದೆಯಾ ಅನುಮಾನ ಕಾಡ್ತಾ ಇದೆ. ಗ್ಯಾರಂಟಿಗಳಿಗೆ ಇನ್ಮುಂದೆ ಷರತ್ತು ಅನ್ವಯವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ಮುಂದೆ ಕೇವಲ ಬಿಪಿಎಲ್ ಕಾರ್ಡ್ದಾರರಿಗೆ ಮಾತ್ರ ಗ್ಯಾರಂಟಿಗಳು ಅನ್ನೋ ಮಾನದಂಡ ಶೀಘ್ರದಲ್ಲೇ ಜಾರಿಯಾಗುತ್ತಾ ಅನ್ನೋ ಅನುಮಾನ ಇದೀಗ ಹುಟ್ಟುತ್ತಾ ಇದೆ. ಹಂತ ಹಂತವಾಗಿ ಗ್ಯಾರಂಟಿಗಳಿಗೆ ಷರತ್ತುಗಳನ್ನ ಅನ್ವಯಿಸೋ ಪ್ರಯತ್ನವನ್ನ ಇದೀಗ ಸರ್ಕಾರ ಮಾಡುವ ಚಿಂತನೆಯಲ್ಲಿದೆ. ಈ ಬಗ್ಗೆ ಸದ್ಯದಲ್ಲೇ ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತಿನ ಸಮಾಲೋಚನೆ ಈಗ ಆಲ್ರೆಡಿ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಹೈಕಮಾಂಡ್ನಿಂದಲೂ ಕೂಡ ಇಂಥದ್ದೇ ಸಲಹೆ. ಗ್ಯಾರಂಟಿಗಳ ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕದೆ ಹೋದ್ರೆ ಸರ್ಕಾರದ ನಿರ್ವಹಣೆ ಕಷ್ಟ ಆದೀತು. ಹೀಗಾಗಿ ಇದರ ಬಗ್ಗೆ ಮತ್ತೊಂದು ಸುತ್ತಿನ ಪರಾಮರ್ಶೆಯನ್ನ ನಡೆಸಿ ಅನ್ನೋ ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೂ ಕೂಡ ಬಂದಿದೆ ಅನ್ನೋ ಮಾಹಿತಿ ಇದೆ. ಇದರ ಆಧಾರದ ಮೇಲೇನೆ ಇದೀಗ ಗ್ಯಾರಂಟಿಗಳ ಮರುಚಿಂತನೆಗೆ ಮುಂದಾಗುತ್ತಾ ಸರ್ಕಾರ. ಕೆಎಚ್ ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಗಮನಿಸಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಬಹಳಷ್ಟು ಉತ್ತಮವಾಗಿ ಅವನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ. ಆದರೆ ಪರಿಷ್ಕರಣೆ ಅರ್ಥ ಏನಂದರೆ, ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಪರಿಷ್ಕರಣೆ ಮಾಡೋಕ್ಕಾಗಲ್ಲ. 100% ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಗೃಹ ಜ್ಯೋತಿಯಲ್ಲಿ ನೀವು 190 ಭಾಗ ಬಿಲೋ 200 ಯೂನಿಟ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯುವ ನಿಧಿ, ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ. ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ. ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಪಕ್ಷ ಆಶ್ವಾಸನೆ ಕೊಡ್ತು, ಮ್ಯಾಂಡೇಟ್ ಅದು ನಾವು ಕೊಡಬೇಕಂತ ಕೊಟ್ಟಿದ್ದೀವಿ. ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಜನಾದೇಶದಂತೆ ನಾವು ಕೆಲಸ ಮಾಡಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದಿಷ್ಟು ಹಿರಿಯ ನಾಯಕರಂತ ಮುನಿಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅದರ ತಕ್ಕಂಗೆ ಸರ್ಕಾರ ನಡೆದುಕೊಳ್ತಾ ಇದೆ. ಆದರೆ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಈ ಸಂದರ್ಭದಲ್ಲಿ ಪರಿಷ್ಕರಣೆಯೂ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಕೂಡ ಮಾತನಾಡಿದ್ದಾರೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿರ್ಬೋದು. ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ. ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ, ಅದೇ ಮುಖ್ಯ ಆಗುತ್ತೆ. ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದ್ರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು. ನಾವೆಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿ. ಒಂದ್ ಹಂತದಲ್ಲಿ ಗ್ಯಾರಂಟಿಯಿಂದಲೇ ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಗೆ ಈ ವಿಚಾರ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಗ್ಯಾರಂಟಿ ಸ್ಕೀಮ್ ವಿಚಾರಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಿರುವ ಗೊಂದಲಗಳ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಕಾಕಾ ಪಾಟೀಲ್ ನಿನ್ಗೂ ಫ್ರೀ ಅಂದಿದ್ರು, ಯಾರಿಗೂ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ವಿದ್ಯುತ್ ಬಿಲ್ಗಳು ಮನೆಗಳಿಗೆ ಬರ್ತಾ ಇವೆ, ಶಾಲಾ ಮಕ್ಕಳಿಗೆ ಬಸ್ ಸಿಗದೆ ಪರದಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಟೀಕೆ ವ್ಯಕ್ತಪಡಿಸಿದ್ದಾರೆ. ನನಗೂ ಫ್ರೀ ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್, ನನಗೂ ಫ್ರೀ ನಿಮಗೂ ಫ್ರೀ.
ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್. ನೋಡಿ, ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು, ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಇರೋವಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನೂ ಎಕ್ಸ್ಟ್ರಾ ಬರಲ್ಲ. ಪ್ರತಿ ವರ್ಷವೂ ನಾವು 1 ಲಕ್ಷ ಕೋಟಿ ಸಾಲ ಮಾಡಬೇಕು. ಪ್ರತಿ ವರ್ಷವೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷವೂ ಕೂಡ 1 ಲಕ್ಷದ ಮೇಲೆ ಸಾಲ ಮಾಡಬೇಕು. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಕಳು ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳಷ್ಟು ಜನಕ್ಕೆ ಇದು ಸಿಕ್ಕೇ ಇಲ್ಲ, ಈ ಯೋಜನೆಗಳು ಭಾಳಷ್ಟು ಜನ ಸಿಕ್ಕೇ ಇಲ್ಲ. ಕರೆಂಟು ಫ್ರೀ ಅಂತ ಹೇಳಿದ್ರು. ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಕೊನೆಗೆ ಯಾವನಿಗೂ ಫ್ರೀ ಇಲ್ಲ. ಈಗೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ, ಹೇಳ್ತಾ ಇದ್ದಾರೆ ಎಲ್ಲರ ಮನೆಗಳು ಬಿಲ್ಗಳು ಕೊಡ್ತಾ ಇದ್ದಾರಂತೆ ಡಿಪಾರ್ಟ್ಮೆಂಟವರು. ಆಗ್ತಾಯಿಲ್ಲ ಅವ್ರ ಕೈಲಿ. ಯಾಕಂದರೆ ಈಗಾಗಲೇ ಡಿಪಾರ್ಟ್ಮೆಂಟು ಬೆಸ್ಕಾಮ್ ಏನಿದೆ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ ಲಾಸಲ್ಲಿದೆ. 30,000-40,000 ಕೋಟಿ ಲಾಸಲ್ಲಿದೆ. ಅದರ ಮೇಲೆ ಇದೊಂದು ಫ್ರೀ ಹಾಕಿದ್ರೆ ಅವರೆಲ್ಲಿಂದ ತರ್ತಾರೆ ದುಡ್ಡು? ಅದರಿಂದ ಕಾಂಗ್ರೆಸ್ಸವರು ಈ ಮಕ್ವಲ್ ಟೋಪಿ ಏನು ಹಾಕಿದ್ರು ಇದು ಅವ್ರ ಬಣ್ಣ ಬಯಲಾಗ್ತಾ ಇದೆ. ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಪಾಪ. ಯಾಕಂದರೆ MLAಗಳೆಲ್ಲ ಅವಾಗೆ ಈ ಸರ್ಕಾರಕ್ಕೆ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. 1.5 ವರ್ಷ ಆಯಿತು, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತೇಳಿ. ಎಷ್ಟು ವರ್ಷ ಹಿಂಗೆ ಇರ್ತಾರೆ MLAಗಳು? ಅದು ಕಾಂಗ್ರೆಸ್ MLAಗಳು. ಅದರಿಂದ MLAಗಳೆಲ್ಲ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಕಾಂಗ್ರೆಸ್ ಪಾರ್ಟಿ MLAಗಳು ಧಿಕ್ಕಾರ ಹಾಕುವಂಥ ಸ್ಥಿತಿ ಬರೋಕ್ಕೆ ಮುಂಚೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ MLAಗಳೇ ನಿಮ್ಮ ಸರ್ಕಾರವನ್ನು ಬೀಳಿಸ್ತಾರೆ. ನೋಡಿ, ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು, ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಇರೋವಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನೂ. ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳ್ತಾ ಅಧಿಕಾರಕ್ಕೇರಿದ ಕೈ ಸರ್ಕಾರ ಇದೀಗ 1 ವರ್ಷ ಪೂರ್ತಿಯಾದ ನಂತರದಲ್ಲೇ ಗ್ಯಾರಂಟಿಗಳಿಗೆ ಮತ್ತಷ್ಟು ಕಂಡೀಷನ್ ಹೇರುವ ಪ್ರಯತ್ನದಲ್ಲಿದೆಯಾ ಅನುಮಾನ ಕಾಡ್ತಾ ಇದೆ. ಗ್ಯಾರಂಟಿಗಳಿಗೆ ಇನ್ಮುಂದೆ ಷರತ್ತು ಅನ್ವಯವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಮುಂದೆ ಕೇವಲ BPL ಕಾರ್ಡ್ದಾರರಿಗೆ ಮಾತ್ರ ಗ್ಯಾರಂಟಿಗಳು ಅನ್ನೋ ಮಾನದಂಡ ಶೀಘ್ರದಲ್ಲೇ ಜಾರಿಯಾಗುತ್ತಾ ಅನ್ನೋ ಅನುಮಾನ ಇದೀಗ ಹುಟ್ಟುತ್ತಾ ಇದೆ. ಹಂತ ಹಂತವಾಗಿ ಗ್ಯಾರಂಟಿಗಳಿಗೆ ಷರತ್ತುಗಳನ್ನ ಅನ್ವಯಿಸೋ ಪ್ರಯತ್ನವನ್ನ ಇದೀಗ ಸರ್ಕಾರ ಮಾಡುವ ಚಿಂತನೆಯಲ್ಲಿದೆ. ಈ ಬಗ್ಗೆ ಸದ್ಯದಲ್ಲೇ ಮಹತ್ವದ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಕೂಡ ಇದೆ. ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತಿನ ಸಮಾಲೋಚನೆ ಈಗ ಆಲ್ರೆಡಿ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಹೈಕಮಾಂಡ್ನಿಂದಲೂ ಕೂಡ ಇಂಥದ್ದೇ ಸಲಹೆ. ಗ್ಯಾರಂಟಿಗಳ ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕದೆ ಹೋದ್ರೆ ಸರ್ಕಾರದ ನಿರ್ವಹಣೆ ಕಷ್ಟ ಆದೀತು. ಹೀಗಾಗಿ ಇದರ ಬಗ್ಗೆ ಮತ್ತೊಂದು ಸುತ್ತಿನ ಪರಾಮರ್ಶೆಯನ್ನ ನಡೆಸಿ ಅನ್ನೋ ಸೂಚನೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೂ ಕೂಡ ಬಂದಿದೆ ಅನ್ನೋ ಮಾಹಿತಿ ಇದೆ. ಇದರ ಆಧಾರದ ಮೇಲೇನೆ ಇದೀಗ ಗ್ಯಾರಂಟಿಗಳ ಮರುಚಿಂತನೆಗೆ ಮುಂದಾಗುತ್ತಾ ಸರ್ಕಾರ. KH ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಗಮನಿಸಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಥಾವತ್ತಾಗಿ ಜಾರಿ ಮಾಡಿದ್ದೀವಿ. ಬಹಳಷ್ಟು ಉತ್ತಮವಾಗಿ ಅವನ್ನು ಜನರಿಗೆ ಮುಟ್ಟಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂಥ ಸಂದರ್ಭ ಇಲ್ಲ. ಆದರೆ ಪರಿಷ್ಕರಣೆ ಅರ್ಥ ಏನಂದರೆ ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ. ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು. ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ, ಪರಿಷ್ಕರಣೆ ಮಾಡೋಕ್ಕಾಗಲ್ಲ. 100% ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಗೃಹ ಜ್ಯೋತಿಯಲ್ಲಿ ನೀವು 190 ಭಾಗ ಬಿಲೋ 200 ಯೂನಿಟ್ಟು ಖರ್ಚು ಮಾಡ್ತಾರೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯುವ ನಿಧಿ ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗಬೇಕಾಗ್ತದೆ, ಆಗ್ತಾಯಿದೆ. ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ. ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು. ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ.
ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ಪಕ್ಷ ಆಶ್ವಾಸನೆ ಕೊಡ್ತು, ಮ್ಯಾಂಡೇಟ್ ಅದು ನಾವು ಕೊಡಬೇಕಂತ ಕೊಟ್ಟಿದ್ದೀವಿ. ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜನಾದೇಶದಂತೆ ನಾವು ಕೆಲಸ ಮಾಡಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ನೇತೃತ್ವದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದಿಷ್ಟು ಹಿರಿಯ ನಾಯಕರಂತ ಮುನಿಯಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅದರ ತಕ್ಕಂಗೆ ಸರ್ಕಾರ ನಡೆದುಕೊಳ್ತಾ ಇದೆ. ಆದರೆ ಪರಿಷ್ಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಈ ಸಂದರ್ಭದಲ್ಲಿ ಪರಿಷ್ಕರಣೆಯೂ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಕೂಡ ಮಾತನಾಡಿದ್ದಾರೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿರ್ಬೋದು. ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ. ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ, ಅದೇ ಮುಖ್ಯ ಆಗುತ್ತೆ. ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದ್ರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು. ನಾವೆಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿ. ಒಂದ್ ಹಂತದಲ್ಲಿ ಗ್ಯಾರಂಟಿಯಿಂದಲೇ ಸೋತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಗೆ ಈ ವಿಚಾರ ಕೈಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಗ್ಯಾರಂಟಿ ಸ್ಕೀಮ್ ವಿಚಾರಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಿರುವ ಗೊಂದಲಗಳ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ. ಕಾಕಾ ಪಾಟೀಲ್ ನಿನ್ಗೂ ಫ್ರೀ ಅಂದಿದ್ರು, ಯಾರಿಗೂ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ವಿದ್ಯುತ್ ಬಿಲ್ಗಳು ಮನೆಗಳಿಗೆ ಬರ್ತಾ ಇವೆ, ಶಾಲಾ ಮಕ್ಕಳಿಗೆ ಬಸ್ ಸಿಗದೆ ಪರದಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಟೀಕೆ ವ್ಯಕ್ತಪಡಿಸಿದ್ದಾರೆ. ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್. ನೋಡಿ, ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು. ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನೂ ಎಕ್ಸ್ಟ್ರಾ ಬರಲ್ಲ. ಪ್ರತಿ ವರ್ಷವೂ ನಾವು 1 ಲಕ್ಷ ಕೋಟಿ ಸಾಲ ಮಾಡಬೇಕು. ಪ್ರತಿ ವರ್ಷವೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷವೂ ಕೂಡ 1 ಲಕ್ಷದ ಮೇಲೆ ಸಾಲ ಮಾಡಬೇಕು. ಹಂಗೆ ಗೊತ್ತಿದ್ದು ಕೂಡ 65,000 ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಚುನಾವಣೆ ಗೆಲ್ಲಬೇಕಾಯಿತು, ಚುನಾವಣೆಗೇನೋ ಒಂದು ಜನಗಳು ಮಕ್ಕಳು ಟೋಪಿ ಹಾಕ್ತಾರೆ ಅಂತಾರಲ್ಲ, ಹಂಗೆ ಟೋಪಿ ಹಾಕ್ಬಿಟ್ರು, ಅನೌನ್ಸ್ ಮಾಡಿಬಿಟ್ರು. ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಹಿಡಿತಾ ಇದೆ. ಭಾಳಷ್ಟು ಜನಕ್ಕೆ ಇದು ಸಿಕ್ಕೇ ಇಲ್ಲ. ಈ ಯೋಜನೆಗಳು ಭಾಳಷ್ಟು ಜನ ಸಿಕ್ಕೇ ಇಲ್ಲ. ಕರೆಂಟು ಫ್ರೀ ಅಂತ ಹೇಳಿದ್ರು. ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು. ಕೊನೆಗೆ ಯಾವನಿಗೂ ಫ್ರೀ ಇಲ್ಲ. ಈಗೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ, ಹೇಳ್ತಾ ಇದ್ದಾರೆ. ಎಲ್ಲರ ಮನೆಗಳು ಬಿಲ್ಗಳು ಕೊಡ್ತಾ ಇದ್ದಾರಂತೆ ಡಿಪಾರ್ಟ್ಮೆಂಟವರು. ಆಗ್ತಾಯಿಲ್ಲ ಅವ್ರ ಕೈಲಿ. ಯಾಕಂದರೆ ಈಗಾಗಲೇ ಡಿಪಾರ್ಟ್ಮೆಂಟು ಬೆಸ್ಕಾಮ್ ಏನಿದೆ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ ಲಾಸಲ್ಲಿದೆ. 30,000-40,000 ಕೋಟಿ ಲಾಸಲ್ಲಿದೆ. ಅದರ ಮೇಲೆ ಇದೊಂದು ಫ್ರೀ ಹಾಕಿದ್ರೆ ಅವರೆಲ್ಲಿಂದ ತರ್ತಾರೆ ದುಡ್ಡು? ಅದರಿಂದ ಕಾಂಗ್ರೆಸ್ಸವರು ಈ ಮಕ್ವಲ್ ಟೋಪಿ ಏನು ಹಾಕಿದ್ರು ಇದು ಅವ್ರ ಬಣ್ಣ ಬಯಲಾಗ್ತಾ ಇದೆ. ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಪಾಪ. ಯಾಕಂದರೆ MLAಗಳೆಲ್ಲ ಅವಾಗೆ ಈ ಸರ್ಕಾರಕ್ಕೆ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. 1.5 ವರ್ಷ ಆಯಿತು, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತೇಳಿ. ಎಷ್ಟು ವರ್ಷ ಹಿಂಗೆ ಇರ್ತಾರೆ MLAಗಳು? ಅದು ಕಾಂಗ್ರೆಸ್ MLAಗಳು. ಅದರಿಂದ MLAಗಳೆಲ್ಲ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ಕಾಂಗ್ರೆಸ್ ಪಾರ್ಟಿ MLAಗಳು ಧಿಕ್ಕಾರ ಹಾಕುವಂಥ ಸ್ಥಿತಿ ಬರೋಕ್ಕೆ ಮುಂಚೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ MLAಗಳೇ ನಿಮ್ಮ ಸರ್ಕಾರವನ್ನು ಬೀಳಿಸ್ತಾರೆ. ನೋಡಿ, ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು. ಚರ್ಚೆ ಮಾಡಬೇಕಾಯ್ತು. ಎಷ್ಟು ಫಲಾನುಭವಿಗಳಿರ್ತಾರೆ, ದುಡ್ಡು ಎಲ್ಲಿಂದ ಬರ್ತದೆ. ಫಸ್ಟು ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನಯಾ ಪೈಸಾನೂ